ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಎಂದಿನಂತೆ ಇವತ್ತು ಕೂಡ ನಾನು ನಿಮಗೆಲ್ಲ ಒಂದು ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸ್ಟೋರಿ ಸ್ಟಾರ್ಟ್ ಆಗೋದು ಎಲ್ಲಿಂದ? ಪ್ರಾಬಬ್ಲಿ ಇವಾಗಿನ ಜನ್ರೇಷನ್ನವರು ಆಲ್ಮೋಸ್ಟ್ ತುಂಬ ಅಡಿಕ್ಟ್ ಆಗಿರೋವಂಥದ್ದು ಸೋಷಿಯಲ್ ಮೀಡಿಯಾ, ಸ್ಪೆಷಲಿ ಇನ್ಸ್ಟಾಗ್ರಾಮ್. ಸೊ ಇದೇ ಇನ್ಸ್ಟಾಗ್ರಾಮ್ ಮೇಲೆ ಏನೆಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆನೇ ಈ ಸ್ಟೋರಿ. ಸೊ ಇವಾಗಿನ ಗರ್ಲ್ಸ್ ಏನು ಮಾಡ್ತಾರೆ, ಆಲ್ಮೋಸ್ಟು ಫೇಮಸ್ ಆಗಬೇಕು, ಅವ್ರು ದೊಡ್ಡ ಸೆಲೆಬ್ರಿಟಿ ಆಗಬೇಕು, ತುಂಬ ಫೇಮಸ್, ಲೈಕ್ ನಾವು ಮಾಡೋ ಆ್ಯಕ್ಟಿಂಗ್ ಎಲ್ರಿಗೂ ತಲುಪಬೇಕು, ಹೌದಾ? ಸೊ ಈ ಥರ ಎಲ್ಲ ಆಲ್ಮೋಸ್ಟು ರೀಲ್ಸ್ ಮಾಡೋರಿಗೆ ಸ್ಪೆಷಲಿ, ಹೌದಾ, ನಾವು ದೊಡ್ಡ ಇನ್ಫ್ಲುಯೆನ್ಸರ್ ಆಗಬೇಕು, ಫೇಮಸ್ ಆಗಬೇಕು ಅನ್ನೋಂಥದ್ದು. ಇದೇ ರೀತಿ ಆಸೆ ಇದ್ದಂಥ ನಮ್ಮ ಕಥಾನಾಯಕಿ ಹೆಸರು ಬಂದುಬಿಟ್ಟು ಜಾಸ್ಮಿನ್ ಅಂತ ಹೇಳಿಬಿಟ್ಟು. ಸೊ ಜಾಸ್ಮಿನ್ ಹೇಗಪ್ಪ ಅಂತ ಹೇಳಿದ್ರೆ, ಶಿ ವಾಸ್ ಅ ವೆರಿ ಬ್ಯೂಟಿಫುಲ್ ಗರ್ಲ್. ಓಕೆ, ತುಂಬ ಸುಂದರವಾಗಿರ್ತಾಳೆ ನೋಡೋದಕ್ಕೆ. ಅವಳು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡುವಂಥ ಅಭ್ಯಾಸ ಇರುತ್ತೆ. ಆ್ಯಂಡ್ ಶಿ ವಾಸ್ ಕಾಲೇಜ್ ಸ್ಟೂಡೆಂಟ್. ಆಬ್ವಿಯಸ್ಲಿ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಫೋನ್ ಇರುತ್ತೆ, ಖಾಲಿ ಟೈಮಲ್ಲಿ ರೀಲ್ಸ್ ಮಾಡೋದು, ಅಪ್ಲೋಡ್ ಮಾಡೋದು ಇದೆಲ್ಲ ಇದ್ದಿದ್ದೆ ಕೆಲವರು, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಸೊ ಅದೇ ರೀತಿ ಜಾಸ್ಮಿನ್ಗೂ ಕೂಡ ತುಂಬ ಇಂಟ್ರೆಸ್ಟು, ಹೌದಾ, ರೀಲ್ಸ್ ಮಾಡೋದು, ಅಪ್ಲೋಡ್ ಮಾಡೋದು. ಓಕೆ, ಫೇಮಸ್ ಆಗಬೇಕು, ಒಂದು ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್ ಬಂದರೂ ಅದಕ್ಕೆ ತುಂಬ ಖುಷಿಯಾಗುವಂಥದ್ದು. ಸಿಂಪಲ್ ಗರ್ಲ್ ವಿತ್ ಬಿಗ್ ಆ್ಯಂಬಿಷನ್. ಓಕೆ, ಸೊ ಹೀಗಿರಬೇಕಾದ್ರೆ ಡೈಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಳು. ಓಕೆ, ಈ ಆಲ್ಮೋಸ್ಟ್ ಯಾವ ಗರ್ಲ್ಸ್ ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಆಸೆ ಇರೋವಂಥವ್ರು ಆಲ್ಮೋಸ್ಟ್ ಇದೆಲ್ಲ ಟ್ರೈ ಮಾಡ್ತಾರೆ. ಶಿ ವಾಂಟೆಡ್ ಟು ಬಿಕಮ್ ಅ ಸೆಲೆಬ್ರಿಟಿ, ಶಿ ವಾಂಟೆಡ್ ಟು ಬಿಕಮ್ ಆ್ಯನ್ ಇನ್ಫ್ಲುಯೆನ್ಸರ್. ಸೊ ಹಾಗಾಗಿ ಅವ್ರಿಗೇನಾಯಿತು, ತುಂಬ ಕಷ್ಟಪಟ್ಟು ತುಂಬಾ ಮೇಕಪ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಆಲ್ಮೋಸ್ಟ್ ಇನ್ಫ್ಲುಯೆನ್ಸರ್ ಯಾವ ರೀತಿಯೆಲ್ಲ ಆ್ಯಕ್ಟ್ ಮಾಡ್ಬೋದು ಆ ರೀತಿಯೆಲ್ಲ ಆಲ್ಮೋಸ್ಟ್ ಶಿ ಡಿಡ್ ದ್ಯಾಟ್, ಹೌದಾ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ಲು. ಬಟ್ ಅನ್ಫಾರ್ಚುನೇಟ್ಲಿ ಅವಳಿಗೆ ಲೈಕ್ಸು, ಶೇರ್ಸ್ ಆಗಲಿ, ಕಮೆಂಟ್ಸ್ ಆಗಲಿ, ವ್ಯೂವ್ಸ್ ಆಗಲಿ ಜಾಸ್ತಿ ಬರ್ತಿರಲಿಲ್ಲ. ಸೊ ಇದರಿಂದ ಅವಳಿಗೆ ತುಂಬ ಬೇಜಾರಾಗೋದು. ಮೋರ್ ಓವರ್ 100 ಪೋಸ್ಟ್ ಮಾಡಿದರೂ ಕೂಡ ಫಾಲೋವರ್ಸು ಜಾಸ್ತಿ ಆಗ್ತಾಯಿಲ್ಲ, ವ್ಯೂವ್ಸು ಬರ್ತಾ ಇಲ್ಲ, ಆ್ಯಂಡ್ ಅದ್ರ ಜೊತೆಗೆ ಏನಾಗ್ತಾ ಇದೆ, ಶಿ ಇಸ್ ನಾಟ್ ಗೆಟಿಂಗ್ ಲೈಕ್ಸ್. ಓಕೆ, ಸೊ ಅಟೆನ್ಷನ್ ಸಿಗ್ತಾ ಇಲ್ಲ, ಓಕೆ, ವ್ಯೂವರ್ಸಿಂದ. ಸೊ ತುಂಬ ಡಿಪ್ರೆಷನ್ಗೆ ಹೋಗ್ತಾಳೆ. ದಿಸ್ ಜನ್ರೇಷನ್ ಪೀಪಲ್ ಆಲ್ಮೋಸ್ಟ್ ಅವ್ಳಿಗೇನು ಫೇಮಸ್ ಆಗಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಶಿ ವಾಂಟೆಡ್ ಟು ಬಿಕಮ್ ಫೇಮಸ್. ಅಷ್ಟೇ ಅಲ್ಲ, ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾಳೆ ಕಾಲೇಜಲ್ಲಿ. ಸೊ ಇವಳಿಗೆ ಕ್ಲಾಸ್ಮೇಟು ಅಂದರೆ ಆ ವರ್ಷನೇ ಬಂದಿರುವಂಥ ನ್ಯೂ ಕಮರ್, ಅವನ ಹೆಸರು ರೋಹನ್ ಅಂತ ಹೇಳಿಬಿಟ್ಟು. ಸೊ ರೋಹನ್ನು ಮತ್ತು ದೀಪಾ ಅಂದ್ಬಿಟ್ಟು ಅವಳ ಕ್ಲೋಸ್ ಫ್ರೆಂಡ್ಸು. ಓಕೆ, ರೋಹನ್ ವಾಸ್ ಅ ನ್ಯೂ ಕಮರ್, ದೀಪಾ ಅನ್ನೋಳು ಫಸ್ಟಿಂದ ಅವಳ ಜೊತೆ ಇದ್ದಂಥ ಫ್ರೆಂಡು. ಸೊ ಅದನ್ನು ಹೋಗ್ಬಿಟ್ಟು ರೋಹನ್ ಮತ್ತು ದೀಪಾ ಹತ್ರ ಹೇಳ್ಕೊತಾಳೆ. ಓಕೆ, ಜಾಸ್ಮಿನ್ ಏನಂತ, ರೋಹನ್, ದೀಪಾ, ನಾನು ಎಷ್ಟೇ ಟ್ರೈ ಮಾಡಿದ್ರು, ನಾನು ಎಷ್ಟೇ ಚೆನ್ನಾಗಿ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಿದ್ರು ಅದಕ್ಕೆ ಅಟೆನ್ಷನ್ನೇ ಸಿಗ್ತಿಲ್ಲ, ಆ್ಯಂಡ್ ಐ ಆಮ್ ನಾಟ್ ಗೆಟ್ಟಿಂಗ್ ಫಾಲೋವರ್ಸ್, ವ್ಯೂವ್ಸ್, ವಾಟ್ ಎವರ್, ಲೈಕ್ಸ್ ಏನೂ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆ, ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಹಿಂಗಾಗುತ್ತೆ, ಯು ಕೀಪ್ ಟ್ರೈಯಿಂಗ್, ಹೌದಾ, ನೀನು ಟ್ರೈ ಮಾಡ್ತಾ ಇರೋ ಅಂತ ಹೇಳ್ಬಿಟ್ಟು ರೋಹನ್ ಮತ್ತು ದೀಪಾ ಅವಳಿಗೆ ಸಮಾಧಾನ ಮಾಡ್ತಾರೆ, ಧೈರ್ಯ ತುಂಬ್ತಾರೆ. ಓಕೆ, ಬಟ್ ಇವೊಂದು ಅವಳಿಗೆ ಸಮಾಧಾನ ಆಗಲ್ಲ, ಯಾಕಂದರೆ ಅವಳು ಎಷ್ಟು ಕಷ್ಟಪಡ್ತಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಸೊ ಹೀಗೆ ಆಗ್ತಾ ಆಗುತ್ತೆ, ಒಂದು 15 ಡೇಸ್ ಆಗುತ್ತೆ. ಸಡನ್ನಾಗಿ ಒಂದಿನ ಮೊಬೈಲ್ ಓಪನ್ ಮಾಡಿ ನೋಡ್ತಾಳೆ, ಲೈಕ್ ರೀಲ್ಸ್ ಪೋಸ್ಟ್ ಮಾಡ್ತಾಳೆ. ಎಂದಿನಂತೆ ರೀಲ್ ಪೋಸ್ಟ್ ಮಾಡಿಬಿಟ್ಟು ಕೆಲಸ ಮಾಡೋಕ್ಕೆ ಹೋಗ್ತಾಳೆ ಮನೆಯಲ್ಲಿ, ಸಂಡೇ ಇರುತ್ತೆ. ಸಡನ್ನಾಗಿ ಫೋನಲ್ಲಿ ಸೆಕೆಂಡ್ಗೆ ನೋಟಿಫಿಕೇಷನ್ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಎವ್ರಿ ಸೆಕೆಂಡ್ ನೋಟಿಫಿಕೇಷನ್ ಮೇಲೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಿದು, ಯಾರು ಮೆಸೇಜ್ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಜಾಸ್ಮಿನ್ ಬಂದ್ಬಿಟ್ಟು ಆ ಫೋನ್ ತೊಗೊಂಡು ನೋಡಿದ್ರೆ ಅವಳ ಹತ್ರ ಇದ್ದಿದ್ದು ಜಸ್ಟ್ 250 ಫಾಲೋವರ್ಸ್. ಓಕೆ, 250 ಫಾಲೋವರ್ಸ್ ಇದ್ದಿದ್ದು ಸಡನ್ನಾಗಿ ನೋಡಿದ್ರೆ 10K ಫಾಲೋವರ್ಸ್ ಆಗಿದ್ದಾರೆ. 10K ಫಾಲೋವರ್ಸ್. ಆ್ಯಂಡ್ ಅವಾಗ ತಾನೇ ಪೋಸ್ಟ್ ಮಾಡಿದ ವಿಡಿಯೋಗೆ ಎಷ್ಟು ವ್ಯೂವ್ಸ್ ಬಂದಿರ್ಬೋದು? 50K ವ್ಯೂವ್ಸ್ ಆಗಿತ್ತು. ಓಕೆನಾ, 50K ವ್ಯೂವ್ಸ್, ಫಾಲೋವರ್ಸ್ಗಿಂತ ಜಾಸ್ತಿ ವ್ಯೂವ್ಸ್ ಆಗಿತ್ತು ಪ್ರಾಬಬ್ಲಿ. ಶಿ ಗಾಟ್ ಹ್ಯಾಪಿ, ಶಿ ಫೆಲ್ಟ್ ಹ್ಯಾಪಿ, ತುಂಬ ಖುಷಿಯಾಗಿ ಕುಣಿದಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವಾವ್, ಫೈನಲಿ ನನಗೆ 10K ಫಾಲೋವರ್ಸ್ ಆ್ಯಂಡ್ 50K ವ್ಯೂವ್ಸ್ ಇವತ್ತು ಮಾಡಿರೋಂಥ ಪೋಸ್ಟ್ಗೆ. ಕಾಲ್ ಮಾಡ್ತಾಳೆ, ರೋಹನ್ಗೆ ಕಾಲ್ ಮಾಡ್ತಾಳೆ, ದೀಪಾಗೆ ಕಾಲ್ ಮಾಡ್ತಾಳೆ, ಇನ್ನು ತನಗಿದ್ದಂಥ ಕ್ಯಾಶುವಲ್ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಶೇರ್ ಮಾಡ್ಕೋತಾಳೆ. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವಳ ಅಕೌಂಟಿಗೆ ಒಂದು ಮೆಸೇಜ್ ಬರುತ್ತೆ. ಹಲೋ ಬ್ಯೂಟಿಫುಲ್, ಐ ಹೋಪ್ ಯು ಆರ್ ಹ್ಯಾಪಿ. ಸೊ ಇದೇ ರೀತಿ ಕಂಟಿನ್ಯೂಯಸ್ ಆಗಿ ನಿಮ್ಮ ಫಾಲೋವರ್ಸ್ ಜಾಸ್ತಿ ಆಗಬೇಕು, ಇಫ್ ಯು ವಾಂಟ್ ಟು ಗೆಟ್
ಇವನ್ ಮೋರ್ ಫಾಲೋವರ್ಸ್ ಆ್ಯಂಡ್ ಇನ್ನೂ ಜಾಸ್ತಿ ವ್ಯೂಸ್ ಬರಬೇಕು ನಿಮ್ಮೆಲ್ಲ ವೀಡಿಯೋಸ್ಗೆ ಅಂದರೆ ಪ್ಲೀಸ್ ಟೈ ಅಪ್ ವಿತ್ ಅಸ್, ನಮ್ಮ ಜೊತೆ ನೀವು ಟೈ ಅಪ್ ಆಗಿ ಅಂತ ಹೇಳ್ಬಿಟ್ಟು ಒಂದು ಅನ್ನೋನ್ ಅಕೌಂಟಿಂದ ಅವಳಿಗೆ ಮೆಸೇಜ್ ಬರುತ್ತೆ. ಇವಳಿಗೆ ಕನ್ಫ್ಯೂಷನ್, ವಾಟ್ ಅಂದರೆ ಶಿ ಡಿಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ರಾಂಗ್ ವಿತ್ ಹರ್ ಅಕೌಂಟ್. ಆಮೇಲೆ ಅನ್ಕೊತಾಳೆ, ನೆಗ್ಲೆಕ್ಟ್ ಮಾಡ್ತಾಳೆ ಆ ಮೆಸೇಜ್ನ. ನೆಗ್ಲೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಆದಮೇಲೆ ಮತ್ತೆ ಇನ್ನೊಂದು ಸಲ ಮೆಸೇಜ್ ಬರುತ್ತೆ, ಪ್ಲೀಸ್ ಮಿಸ್ ಜಾಸ್ಮಿನ್ ಪ್ಲೀಸ್ ಟೇಕ್ ದಿಸ್ ಮೆಸೇಜ್ ಸೀರಿಯಸ್ಲಿ, ಈ ಮೆಸೇಜ್ನ ಸೀರಿಯಸ್ ಆಗಿ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಫಾಲೋವರ್ಸ್ ಮತ್ತೆ ಹೋಗ್ತಾರೆ, ಆ ವ್ಯೂವ್ಸು ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆವಾಗ ಸ್ವಲ್ಪ ಭಯ ಆಗುತ್ತೆ ಅವಳಿಗೆ, ಯಾಕಂದರೆ ಫಸ್ಟ್ ಟೈಮ್ ಶಿ ಫೆಲ್ಟ್ ಹ್ಯಾಪಿ, ತುಂಬ ಹ್ಯಾಪಿ ಆಗಿರೋದು. ರಿಪ್ಲೈ ಮಾಡ್ತಾಳೆ, ಏನಿದು, ಏನಕ್ಕೋಸ್ಕರ, ಯಾಕೆ, ಫಸ್ಟ್ ಆಫ್ ಆಲ್ ಯಾಕೆ ಇಷ್ಟು ವ್ಯೂವ್ಸ್ ಕೊಟ್ರಿ, ನೀವೇ ಕೊಟ್ಟಿರೋದು ಅಂತ ನಾನು ಹೆಂಗೆ ನಂಬೋದು. ಆವಾಗ ಅವ್ರು ಹೇಳ್ತಾರೆ, ಇನ್ನೊಂದು ಟ್ರಯಲ್ ಕೊಡ್ತೀವಿ, ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಇನ್ನೂ 10K ಫಾಲೋವರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ಮಿನಿಟ್ಸ್ ಹಾಕೋದಾಗೆ ಮತ್ತೆ ಮೇಲೆ 10K ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, 20K ಫಾಲೋವರ್ಸ್ ಆಗ್ತಾರೆ. ಅವಳು ಎಕ್ಸೈಟೆಡ್, ತುಂಬ ಎಕ್ಸೈಟ್ ಆದಳು. ಓಕೆ ನಾನು ಟೈಅಪ್ ಆಗ್ತೀನಿ, ಅವಳಿಗೆ ಫೇಮಸ್ ಆಗಬೇಕು, ಒಂದು ಪಬ್ಲಿಕ್ ಫಿಗರ್ ಆಗಬೇಕು ಅನ್ನೋಂಥ ತುಂಬ ಆಸೆ ಅವಳಿಗೆ. ಓಕೆ ಸರಿ, ನಾನು ಟೈಅಪ್ ಆಗ್ತೀನಿ, ಏನು ಮಾಡಬೇಕು ಅದಕ್ಕೆ ಅಂತ ಕೇಳ್ತಾಳೆ. ಸೊ ಆವಾಗ ಅವನು ಹೇಳ್ತಾನೆ, ಲೈಕ್ ಆ ಕಡೆ ಸ್ಟ್ರೇಂಜರ್ ಮೆಸೇಜ್ ಮಾಡ್ತಿರೋನು ಹೇಳ್ತಾನೆ, ಏನೂ ಇಲ್ಲ, ನಾವು ಫೋಟೋಶೂಟ್ ಮಾಡ್ತೀವಿ. ನಾವು ಆ್ಯಕ್ಚುಲಿ ಯಾರು ಪಬ್ಲಿಕ್ ಫಿಗರ್ ಆಗ್ತಾರೋ, ಯಾರು ಬರ್ತಾ ರೀಲ್ಸಲ್ಲಿ ಫೇಮಸ್ ಆಗ್ತಾರೋ ಅವ್ರನ್ನ ಕರೆಸ್ಬಿಟ್ಟು ನಾವು ಒಂದು ಫೋಟೋಶೂಟ್ ಮಾಡ್ತೀವಿ. ಸೊ ಆ ಫೋಟೋಶೂಟ್ನ ಔಟ್ಸ್ಕರ್ಟ್ಸಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಲ್ವಾ, ಸೊ ಇದೆ ಊರ ಕೊನೆಯಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ನಾವು ಪ್ರಾಬಬ್ಲಿ ಮಾಡ್ತೀವಿ. ಯಾಕಂದರೆ ವಿ ಡೋಂಟ್ ವಾಂಟ್ ಎನಿ ಡಿಸ್ಟರ್ಬೆನ್ಸ್, ನಮ್ಮದು ಒಂದು ಪ್ರೈವೇಟ್ ಕಂಪನಿ. ಸೊ ಆಲ್ಮೋಸ್ಟ್ ಮಾಡೆಲ್ ಯಾರು, ಲೈಕ್ ಪಬ್ಲಿಕ್ ಫಿಗರ್ ಯಾರ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಾವು ಬಿಟ್ಕೊಡೋದಿಲ್ಲ, ಬಟ್ ಅದು ಡಿಸ್ಕ್ಲೋಸ್ ಮಾಡಲ್ಲ ನಾವು ಆಲ್ಮೋಸ್ಟ್. ಓಕೆ, ಅಂದರೆ ವಿ ಡೋಂಟ್ ವಾಂಟ್ ಫೇಮ್ ಇನ್ ದಿಸ್ ವೇ. ಅದು ಒಮ್ಮೆಲೆ ಫೋಟೋಶೂಟ್ ಆದಮೇಲೆ ದಿಸ್ ಸೆಲೆಬ್ರಿಟಿ ಇಸ್ ಟೈ ಅಂತ ಗೊತ್ತಾಗುತ್ತೆ. ಹಾಗಾಗಿ ಸೀಕ್ರೆಟ್ಲಿ ವಿ ವಿಲ್ ಡೂ ಫೋಟೋಶೂಟ್ಸ್, ಡೋಂಟ್ ವರಿ, ನಾಟ್ ಎನಿ ಕೈಂಡ್ ಆಫ್ ವಲ್ಗರ್ ಆರ್ ನಥಿಂಗ್ ವಿಲ್ ಬಿ ದೇರ್, ಯಾವ ಥರನೇ ಇರಲ್ಲ, ಜಸ್ಟ್ ನಾರ್ಮಲ್ ಫೋಟೋಶೂಟ್ಸ್ ಇರುತ್ತೆ. ನಾವು ಹೇಳಿದಾಗಲೆಲ್ಲ ಬಂದು ಫೋಟೋಶೂಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಓಕೆ, ಸೆಲೆಬ್ರಿಟಿ ಆದಮೇಲೆ ಫೋಟೋಶೂಟ್ಸು ಇವೆಲ್ಲ ಕಾಮನ್ನೇ ಅಲ್ವಾ ಅಂದ್ಬಿಟ್ಟು ಜಾಸ್ಮಿನ್ ಏನು ಮಾಡ್ತಾಳೆ, ಓಕೆ ಎಷ್ಟೇ ತಾನೇ, ಓಕೆ ಐ ವಿಲ್ ಡೂ ದಟ್ ಅಂತ ಹೇಳ್ತಾಳೆ. ಸೊ ಯಾವಾಗ ಬರಬೇಕು, ಏನು ಟೈಮಿಂಗ್ ಹೇಳಿ ಮತ್ತು ಪ್ಲೇಸ್ ಹೇಳಿ ಅಂತ ಹೇಳಿ. ಇನ್ನು ನೀವು ಫೇಮಸ್ ಆಗಬೇಕು, ಫೇಮಸ್ ಆದಮೇಲೆ ನಾವು ಒಂದಿನ ಕಾಲ್ ಮಾಡ್ತೀವಿ, ಸೊ ಆ ಟೈಮ್ನಲ್ಲಿ ಬರಬೇಕಾಗುತ್ತೆ. ಆ್ಯಂಡ್ ಈ ಟೈಅಪ್ ಏನು ಕಮಿಟ್ಮೆಂಟ್ ಇದೆ ಇದನ್ನು ಸೀಕ್ರೆಟಾಗಿ ಇಡಬೇಕು, ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರನೂ ಶೇರ್ ಮಾಡೋಂಗಿಲ್ಲ. ನೀವೇನಿಗೆ ಫೇಮಸ್ ಆಗಿದ್ದೀರೋ ನಿಮ್ಮ ಒಂದು ಎಫರ್ಟಿಂದನೇ ಆಗಿದ್ದೀರಾ ಅಂತ ಎಲ್ಲರೂ ತಿಳ್ಕೊಬೇಕಲ್ವ, ಸೊ ಡೋಂಟ್ ಶೇರ್ ದಿಸ್ ಅಂತ ಹೇಳ್ತಾರೆ. ಓಕೆ ಆಯಿತು, ನಾನು ಶೇರ್ ಮಾಡಲ್ಲ ಅಂತ ಜಾಸ್ಮಿನ್ ಒಪ್ಕೊತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲೇಜ್ಗೆ ಹೋಗ್ತಾಳೆ. ಮಂಡೇ ಹೋಗ್ತಿದ್ದಂಗೆ ಎಲ್ಲರ ಕೈಯಲ್ಲೂ ಫೋನ್ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ಇವಳಿಗೆ ಒಂಥರ ಸೆಲೆಬ್ರಿಟಿ ಫೀಲಿಂಗು, ಓಕೆ ಜಾಸ್ಮಿನ್ಗೆ, ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಅವಳನ್ನ ತುಂಬ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಒಂದೇ ದಿನದಲ್ಲಿ ಸೆಲೆಬ್ರಿಟಿ ಆಗಿಬಿಟ್ಲು. ಅವಳು ವಿಡಿಯೋ ಅಷ್ಟು ವೈರಲ್ ಆಗಿತ್ತು. ಓಕೆ, ಸಂಡೇ ಪೋಸ್ಟ್ ಮಾಡಿರುವಂಥ ವಿಡಿಯೋ ತುಂಬ ವೈರಲ್ ಆಗಿತ್ತು. ವೈರಲ್ ಇನ್ ದ ಸೆನ್ಸ್ ಯು ನೋ ದಟ್, ತುಂಬ ವ್ಯೂಸ್ ಬಂದಿತ್ತು, ತುಂಬ ಲೈಕ್ಸ್ ಬಂದಿತ್ತು, ತುಂಬ ಶೇರ್ ಆಗಿತ್ತು ಕೂಡ. ಸೊ ಫಾಲೋವರ್ಸ್ ಬೇರೆ 20K ಇದ್ದವರು ಯಾವಾಗ ಕಮಿಟ್ಮೆಂಟ್ ಆಯಿತೋ, ಹೌದಾ ಆಯಿತು, ಸಡನ್ನಾಗಿ ಮತ್ತೆ 50K ಏರಿತ್ತು. ಸೊ ಇದಾದಮೇಲೆ she started behaving like a celebrity. So you know that obviously girls, college girl ಬೇರೆ ಸ್ವಲ್ಪ. ಸೊ ಆಲ್ಮೋಸ್ಟ್ ಅವಳ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಸೆಲ್ಫಿ ಅಂತೇಳಿ ಸೆಲ್ಫಿ ತಕ್ಕೊಳೋದು. ರೋಹನ್ ಬಂದ್ಬಿಟ್ಟು ತುಂಬ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ದೀಪಾ ಬಂದು ಹೋಗಿಳ್ತಾಳೆ, ಫ್ರೆಂಡ್ಸ್ ಎಲ್ಲ ಬಂದು ಹೋಗಿಳ್ತಾರೆ. ತುಂಬ ದೊಡ್ಡ ಅಚೀವ್ಮೆಂಟ್ ಇದು, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಫಾಲೋವರ್ಸ್ ಇನ್ಕ್ರೀಸ್ ಆಗೋದಾಗಲಿ, ಒಂದೇ ದಿನದಲ್ಲಿ ಅಷ್ಟು ವೈರಲ್ ವಿಡಿಯೋ ಆಗೋದಾಗಲಿ, ಅದೊಂದು ಸ್ವಲ್ಪ ಸೆಲೆಬ್ರಿಟಿ ವೈಬ್ ಕೊಡುತ್ತೆ. ಸೊ ಅದರಿಂದ ತುಂಬ ಹ್ಯಾಪಿ ಆಗಿರ್ತಾಳೆ. ಬರ್ತಾ ಸ್ಟಾರ್ಟ್ ಆಗುತ್ತೆ, ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದರೆ ಆ ಫಾಲೋವರ್ಸು ಮತ್ತು ವ್ಯೂವ್ಸು ಏನೇನಿದೆ ಡೈಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಓಕೆ, ಎಲ್ಲಿವರೆಗೂ, ಅವ್ಳಿಗೊಂದು ಕಾಲ್ ಬರೋವರೆಗೂ. ಓಕೆ, 1 ಮಂತ್ ಆಗುತ್ತೆ. ಶಿ ವಾಸ್ ಹ್ಯಾಪಿ. ಸೊ ಪಬ್ಬಲ್ಲೆಲ್ಲ ಎಂಜಾಯ್ ಮಾಡೋಕ್ಕೆ ಹೋಗ್ತಾಳೆ. ಸೊ ದಟ್ ಸೆಲೆಬ್ರಿಟಿ ಆದಮೇಲೆ ಇದೆಲ್ಲ ಕಾಮನ್. ಸೊ ಪಬ್ಬು ಪಾರ್ಟಿ ಅಂತ ತಿರುಗ್ತಾ ಇರ್ತಾಳೆ. ಸೊ ಪಬ್ಬಲ್ಲಿ ಈ ಥರ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅವ್ಳಿಗೊಂದು ಕಾಲ್ ಬರುತ್ತೆ, ಎಕ್ಸ್ಕ್ಯೂಸ್ ಮೀ ಜಾಸ್ಮಿನ್ ಅವರೇ, so tomorrow evening you have a photo shoot with this company, so you have to come to that building, like outskirts ಅಲ್ಲಿರುವಂಥ ಮನೆಗೆ ಬರಬೇಕಾಗುತ್ತೆ. ನೀವು ಯಾರಿಗೂ ಇನ್ಫಾರ್ಮ್ ಮಾಡೋಂಗಿಲ್ಲ, ಸೊ ಸೀಕ್ರೆಟ್ ಆಗಿರಬೇಕು ಅಂತ. ಇಲ್ಲಿಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಳೆ. ಯಾವುದೋ ಸಿಲ್ಲಿ ಕಂಪ್ನಿ ಜೊತೆ ನಾನೇ ಮಾಡ್ಕೋಬೇಕು, ಆಬ್ವಿಯಸ್ಲಿ ಅವ್ರು ನನಗೆ ಹೆಲ್ಪ್ ಮಾಡಿರ್ಬೋದು, ಹಾಗಂತ ಹೇಳ್ಬಿಟ್ಟು ಇವಾಗ ನಾನು ಹೋಗಿ ಅವ್ರಿಗೆ ಫೋಟೋಶೂಟ್ ಎಲ್ಲ ಯಾಕೆ ಮಾಡಿಕೊಡ್ಬೇಕು, ದೊಡ್ಡ ಕಂಪ್ನಿಗಳಿಗೆ ಫೋಟೋಶೂಟ್ ಮಾಡ್ಸೋಣ ಫಸ್ಟು
ಸಾರಿ ನಾನು ಬರೋಕ್ಕಾಗೋದಿಲ್ಲ. ಸೊ ನಾನು ಅವಾಗ ನಿಮಗೆ ಸ್ವಲ್ಪ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, ತಪ್ಪಾಯಿತು ನನಗೆ, ನಾನು ಅವತ್ತು ಹೇಳಬಾರ್ದಾಗಿತ್ತು, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಸಾರಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಅವ್ನು ಮೆಸೇಜ್ ಮಾಡ್ತಾನೆ, ಕಾಲ್ ಮಾಡ್ತಾನೆ, ಮೇಲೆ ರಿಸೀವ್ ಮಾಡಲ್ಲ, ಮೆಸೇಜ್ ಕಳಿಸ್ತಾನೆ. ನೀನು ತಪ್ಪು ಮಾಡ್ತಾ ಇದೀಯ, ಮೊದಲು ಕಮಿಟ್ ಆಗಿಬಿಟ್ಟು ಈಗ ಸಡನ್ನಾಗಿ ಪ್ಲೇಟ್ ಚೇಂಜ್ ಮಾಡಬೇಡ. ಈಗ ನೀನು ಅನುಭವಿಸ್ತಿರೋ ಈ ನೇಮು ಫೇಮು ಎಲ್ಲ 1 ಸೆಕೆಂಡಲ್ಲಿ ಹೊಟ್ಟೋಗೋ ಥರ ನಾನು ಮಾಡ್ತೀನಿ, ಮಾಡಬಲ್ಲೆ. ಸೊ ಡೋಂಟ್ ಪ್ಲೇ ವಿತ್ ಮೀ ಅಂತ ಹೇಳ್ತಾನೆ ಮೆಸೇಜಲ್ಲಿ. ಅದನ್ನು ಓದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾಳೆ. ಏನು ಮಾಡ್ಬೋದು? ಆಬ್ವಿಯಸ್ಲಿ ಅವ್ರು ಕೊಟ್ಟಿರ್ಬೋದು ಫಾಲೋವರ್ಸು ಮತ್ತು ವ್ಯೂವ್ಸು ಅವೆಲ್ಲ ಕೊಟ್ಟಿರ್ಬೋದು. ಈಗ ಬರ್ತಿರೋದು ನನ್ನ ಎಫರ್ಟಿಂದ, ಈಗ ಇನ್ಕ್ರೀಸ್ ಆಗ್ತಿರೋದು ನನ್ನ ಎಫರ್ಟಿಂದ ಅಂತ ಅಂದ್ಕೊಂಡಿರ್ತಾಳೆ. ಆಬ್ವಿಯಸ್ಲಿ ಅದು ಅಲ್ಲ. ಅವಳ ಅಕೌಂಟ್ ಅವ್ರ ಹತ್ರ ಇರುತ್ತೆ ಆಲ್ರೆಡಿ. ಅವ್ರು ಹ್ಯಾಕ್ ಮಾಡಿಬಿಟ್ಟು ಅವಳಿಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್ನ ಡೈಲಿ ಅವರೇ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ಬಟ್ ಇವಳಿಗೆ ಗೊತ್ತಿಲ್ಲ. ರಿಜೆಕ್ಟ್ ಮಾಡ್ತಾಳೆ ಅವ್ರ ಪ್ರಪೋಸಲ್ನ, ಫೋಟೋಶೂಟ್ ಮಾಡಿಸ್ಕೊಳ್ಳೋದನ್ನ. ಸೊ ಆ ಮೆಸೇಜ್ನ ಕೂಡ ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾಳೆ. ಸೊ ಪಬ್ಬಲ್ಲಿ ಎಲ್ಲ ಆಲ್ಮೋಸ್ಟ್ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ತಾಳೆ. ಹೋಗ್ಬಿಟ್ಟು ಒಂದು ಆ ಪಬ್ಬಲ್ಲಿ ಮಾಡಿರೋವಂಥ ಒಂದು ರೀಲ್ನ ಪೋಸ್ಟ್ ಮಾಡ್ತಾಳೆ. ಪೋಸ್ಟ್ ಮಾಡಿ ನಾರ್ಮಲಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಳೆ. ನೋಟಿಫಿಕೇಷನ್ ಬರ್ತಾಯಿಲ್ಲ, ಏನು ಬರ್ತಾಯಿಲ್ಲ. ಇದೇನಿದು ಪೋಸ್ಟ್ ಮಾಡಿ ಎಷ್ಟೊತ್ತಾಯಿತು, ಏನು ಸೌಂಡೇ ಇಲ್ಲ ನೋಟಿಫಿಕೇಷನ್ದು. ಚೆಕ್ ಮಾಡ್ತಾಳೆ. ಬಂದು ಚೆಕ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಅವಳ ಹತ್ರ ಎಷ್ಟು ಫಾಲೋವರ್ಸ್ ಇತ್ತು? 250 ಫಾಲೋವರ್ಸ್. ಆ ವಿಡಿಯೋ ಕೂಡ ವ್ಯೂಸ್ ಬಂದಿಲ್ಲ. ಮತ್ತು ಅವಳ ಹತ್ರ ಇದ್ದಂಥ ಎಲ್ಲ ಫಾಲೋವರ್ಸ್ ಹೋಗ್ಬಿಟ್ಟು ಮತ್ತೆ ಎಷ್ಟು ಉಳಿದಿದೆ? 250 ಫಾಲೋವರ್ಸ್ ಉಳಿದಿದೆ. ಖತಮ್, ಬಾಯ್ ಬಾಯ್, ಟಾಟಾ. ಸೆಲೆಬ್ರಿಟಿಯಾಗಿ ಮತ್ತೆ ಸಡನ್ನಾಗಿ ನೆಲಕ್ಕೆ ಬಿದ್ದರೆ ಆ ಫೀಲಿಂಗ್ ಇರುತ್ತಲ್ವಾ, ನೋಬಡಿ ಕ್ಯಾನ್ ಫೇಸ್ ದ್ಯಾಟ್. ಓಕೆ, ಸಡನ್ನಾಗಿ ಅವಳಿಗೆ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಕೈ ಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಿದು, ಆಲ್ಮೋಸ್ಟ್ ನಾನು ಫೇಮಸ್ ಆಗಿದ್ದೀನಿ, ಈಗ ಮತ್ತೆ ನನ್ನ ಅಕೌಂಟಲ್ಲಿ ಮೊದಲಿದ್ದಷ್ಟು ಫಾಲೋವರ್ಸ್ ಮಾತ್ರ ಉಳಿದಿರೋದು, ಯಾಕೆ ಹಿಂಗಾಯಿತು ಅಂತ ನಾನೇನು ಮಾಡಿದೆ? ಓಹ್, ಆ ಮೆಸೇಜ್ಗೆ ನಾನು ನೋ ಅಂತ ರಿಪ್ಲೈ ಮಾಡೋದಕ್ಕೆ ಏನಾದರೂ ಇಲ್ಲ ನೋ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಸಡನ್ನಾಗಿ ಆ ಮೆಸೇಜ್ ಬಂದಿದ್ದ ಅಕೌಂಟ್ಗೆ ರಿಪ್ಲೈ ಕೊಡ್ತಾಳೆ. ಹಲೋ, ಪ್ಲೀಸ್ ಈ ಥರ ಮಾಡಬೇಡಿ, ನಾನು ಇನ್ನೊಂದ್ಸಲ ಈ ಥರ ಮಾತಾಡೋದಿಲ್ಲ. ನಿಮಗೇನೀಗ ನಾಳೆ ಬಂದು ಫೋಟೋಶೂಟ್ ಮಾಡಿಕೊಡ್ಬೇಕು ಅಷ್ಟೇ ತಾನೇ, ನಾನು ಬರ್ತೀನಿ, ಪ್ಲೀಸ್ ಎಲ್ಲ ಫಾಲೋವರ್ಸ್ನ ವಾಪಸ್ ಕೊಟ್ಬಿಡಿ, ದಯವಿಟ್ಟು ಲಂಗಿತ್ತು ಹಾಗೆ ಮಾಡಿಕೊಡಿ ಪ್ಲೀಸ್ ಅಂತ ಬೇಡ್ಕೋತಾಳೆ. ಆಗ ಹಂಗೆ ಬಾ ದಾರಿಗೆ, ಇನ್ನೊಂದು ಸಲ ಈ ರೀತಿ ನಡ್ಕೋಬೇಡ. ಓಕೆ, ಇದು ಒಂದು ಸಲ ಅಲ್ಲ, ನಾವು ಯಾವಾಗಲೇ ಹೇಳಿದ್ರು ಆ ಕೆಲಸ ನೀನು ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ನಿನ್ನನ್ನು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಫೋಟೋಶೂಟ್, ಯು ಹ್ಯಾವ್ ಟು ಕಮ್ ಟುಮಾರೋ ಈವ್ನಿಂಗ್ 5 o'clock, ಯು ಹ್ಯಾವ್ ಟು ಬಿ ಇನ್ ದ್ಯಾಟ್ ಪ್ಲೇಸ್ ಅಂತ ಲೊಕೇಶನ್ ಶೇರ್ ಮಾಡ್ತಾರೆ. ಸೊ ಮರುದಿನ 5 o'clockಗೆ ಫ್ರೆಂಡ್ಸ್ಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಆ ಒಂದು ಬಿಲ್ಡಿಂಗಿಗೆ ಲಾಸ್ಟ್ ಔಟ್ಸ್ಕಟ್ಸಲ್ಲಿರುವಂಥ ಒಂದು ದೊಡ್ಡ ಬಿಲ್ಡಿಂಗ್ ಅದು. ಇಟ್ ವಾಸ್ ಅ ಅಬೌಂಡೆಂಟ್ ಹೌಸ್, ಪಾಳು ಬಿದ್ದ ಮನೆ, ಒಂಥರ ರಾಜರ ಬಂಗ್ಲೆ ಥರ ಇರುತ್ತೆ. ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಹೋಗ್ತಾಳೆ. ಹೋಗಿ 1 ವಾರ ಅವಳು ಸುಳಿವೇ ಇಲ್ಲ. ಕಾಲೇಜಲ್ಲಿ ಎಲ್ಲ ಕಡೆ ಹುಡುಕ್ತಾರೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಏನೇನು ಅಪ್ಡೇಟ್ಸ್ ಇಲ್ಲ. ಅವಳು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಏನೂ ಅಪ್ಡೇಟ್ಸ್ ಇಲ್ಲ. ಸೊ ಏನಾದ್ಲು ಜಾಸ್ಮಿನ್, ಪಬ್ಲಿಕ್ ಫಿಗರ್ ಜಾಸ್ಮಿನ್ ಏನಾದ್ಲು ಅಂತ ನ್ಯೂಸಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ನಾರ್ಮಲಾಗಿ ಕಾಮನಾಗಿ ಇನ್ಸ್ಟಾಗ್ರಾಮ್ ಫೀಡ್ಸ್ ಅದೆಲ್ಲ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಆಫ್ಟರ್ 1 ವೀಕ್ ಆ ಮನೆ ಮುಂದುಗಡೆ, ಆ ಪಾಳು ಬಿದ್ದ ಮನೆ ಮುಂದುಗಡೆ ಜಾಸ್ಮಿನ್ ಡೆಡ್ ಬಾಡಿ ಭಯಂಕರವಾಗಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಅವಳ ಡೆಡ್ ಬಾಡಿ ಸಿಗುತ್ತೆ. ತುಂಬ ಭಯಂಕರವಾಗಿ ಅವಳನ್ನ ಸಾಯಿಸಿರ್ತಾರೆ. ಇಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್, ಬಾಯ್.